ತಮಿಳುನಾಡಿನ ರಾಜಕೀಯದಲ್ಲಿ ಈಗ ಕ್ಷಿಪ್ರ ಕ್ರಾಂತಿ ನಡೆಯುತ್ತಿದೆ. 1972ರಲ್ಲಿ ಜನಪ್ರಿಯ ನಟ ದಿವಂಗತ MG ರಾಮಚಂದ್ರನ್ ಅವರಿಂದ ಸ್ಥಾಪಿತವಾದ AADMK ಈಗ ಒಡೆದು ಹೋಳಾಗುತ್ತಾ ಅನ್ನೋ ಅನುಮಾನ ಮೂಡಿದೆ. ಚೊಚ್ಚಲ ಚುನಾವಣೆಯಲ್ಲಿ ಸುನಾಮಿ ಎಬ್ಬಿಸಿರುವ ದಳಪತಿ ವಿಜಯ್ ಅವರನ್ನ ಬೆಂಬಲಿಸಲು ಈಗ ಹಲವು ಪಕ್ಷಗಳು ಮುಂದಾಗುತ್ತಿವೆ. ಈ ಮಧ್ಯೆ TVK ಬೆಂಬಲಿಸುವ ವಿಚಾರದಲ್ಲಿ AADMK ಪಕ್ಷದ ಶಾಸಕರ ನಡುವೆ ಭಿನ್ನಮತ ಮೂಡಿದ್ದು 30ಕ್ಕೂ ಹೆಚ್ಚು ಶಾಸಕರು ಪಕ್ಷ ತೊರೆಯುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹೌದು, ಅಣ್ಣಾ DMK ಪಕ್ಷದ 47 ಶಾಸಕರಲ್ಲಿ 30ಕ್ಕೂ ಹೆಚ್ಚಿನ ಶಾಸಕರು ಹೊಸ ಸರ್ಕಾರ ರಚನೆಗೆ TVKಗೆ ಬೆಂಬಲಿಸುವಂತೆ ವರಿಷ್ಠರಿಗೆ ಒತ್ತಾಯಿಸುತ್ತಾರೆ. ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ಳದಿದ್ದರೆ 30ಕ್ಕೂ ಹೆಚ್ಚು ಶಾಸಕರು ಪಕ್ಷ ತೊರೆದು ಸ್ವತಂತ್ರವಾಗಿ TVK ಬೆಂಬಲಿಸುವುದಾಗಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಗೆ ಎಚ್ಚರಿಕೆ ನೀಡಿದ್ದಾರೆ. ಇದರಿಂದಾಗಿ ಇಂದು ನಡೆಯಬೇಕಿದ್ದ AADMKಯ ಪ್ರಮುಖ ಶಾಸಕರ ಸಭೆಯನ್ನ ಸಹ ಮುಂದೂಡಲಾಗಿದೆ. ಮತ್ತೊಂದು ಕಡೆ ಪಕ್ಷದ ಹಿರಿಯ ನಾಯಕ CV ಷಣ್ಮುಗಂ ಅತೃಪ್ತ ಶಾಸಕರ ನೇತೃತ್ವವನ್ನು ವಹಿಸಿದ್ದು ಅವರ ನಿವಾಸದಲ್ಲಿ ಪ್ರಮುಖ ಸಭೆ ನಡೆಸುವ ಸಾಧ್ಯತೆ ಕೂಡ ಇದೆ.